ನಮಸ್ಕಾರ, ನಾನು ನಿಮ್ಮ ಚೇತನ್ ಸಿ ಎ. ನಾವಿವತ್ತು ಕಲಬುರಗಿಲಿರ್ತಕ್ಕಂಥ ಶ್ರೀ ಶರಣಬಸವೇಶ್ವರ ಟೆಂಪಲಿಗೆ ಬಂದಿದ್ದೀವಿ. ನಾನು ಇವತ್ತೇ ಫಸ್ಟ್ ಟೈಮ್ ಉತ್ತರ ಕರ್ನಾಟಕ ಕಡೆ ಬಂದಿರೋದು. ನಾನು ಫಸ್ಟ್ ಬಂದ ತಕ್ಷಣವೇ ಈ ಟೆಂಪಲ್ ಭಾಳ ಫೇಮಸ್ಸು, ಎಲ್ಲ ಬರಬೇಕು ಅಂದಿದ್ದ ಕಾರಣಕ್ಕೆ ನಾನು ಈ ಟೆಂಪಲ್ ನೋಡೋಣ ಅಂತಲೇ ಬಂದಿದ್ದೀನಿ. ಬನ್ನಿ, ನಾವು ಇವತ್ತು ಆ ಟೆಂಪಲ್ ವಿಶೇಷತೆ ಏನಂತ ನೋಡ್ಕೊಂಡು ಬರೋಣ. ಆಗಿರೋದ್ರಿಂದ ದೇವಸ್ಥಾನ ಭಯಂಕರವಾದ ರಶ್ ಇದೆ. ನಾವು ಲೈನಲ್ಲಿ ಇದ್ದೀವಿ. ಈಗ ಹೂವನ್ನು ತೊಗೊಂಡು ನಮಗೆ ದರ್ಶನ ಎಲ್ಲ ಮಾಡಿಕೊಂಡು ನಾವು ದೇವರ ಹತ್ರ ಎಲ್ಲ ಒಳ್ಳೇದು ಬೇಡ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಿಕೊಂಡು ಕೊನೆಗೆ ನಾನು ದೇವಸ್ಥಾನ ಹೆಂಗಿದೆ ಅಂತ ನೋಡಿಕೊಂಡು ನಿಮಗೆ ಕೊನೆಗೆ ನಾನು ರಿವ್ಯೂ ಮಾಡ್ತೀನಿ. ಆಲ್ಮೋಸ್ಟ್ ಆಲ್ರೆಡಿ ದೇವರ ದರ್ಶನ ಮಾಡಿಕೊಂಡು ನಾವು ಆಲ್ರೆಡಿ ಹೊರಗಡೆ ಬಂದಿದ್ದೀವಿ. ಹೊರಗಡೆ ಇರ್ತಕ್ಕಂಥ ನೇಚರು ಎಲ್ಲ ಮಾತ್ರ ಸಖತ್ತಾಗಿದೆ. ಮಾತ್ರ ನಾನು ಫಸ್ಟ್ ಟೈಮ್ ಉತ್ತರ ಕರ್ನಾಟಕ ಕಡೆ ಬಂದಿರೋದು. ಉತ್ತರ ಕರ್ನಾಟಕ ಕಡೆ ಫಸ್ಟ್ ಬಂದು ಜನ ಹೇಳಿದ್ದೇನೆ ಶರಣಬಸವೇಶ್ವರ ಟೆಂಪಲ್ ವಿಸಿಟ್ ಮಾಡಿ ಅಂತ. ನಾನು ಫಸ್ಟ್ ಬಂದಿದ್ದೆ ಶರಣಬಸವೇಶ್ವರ ಟೆಂಪಲಿಗೆ ಬಂದು ದೇವರ ದರ್ಶನ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ದಾಸೋಹಕ್ಕೆ ಅಂತ ಬಂದಿದ್ದೀವಿ. ದಾಸೋಹ ಇಲ್ಲಿ ಏನಪ್ಪ ಅಂತಂದರೆ ಮಕ್ಕಳಾಗಲಿಲ್ಲರೂ ಇಲ್ಲಿ ಬಂದು ಈ ಬಸವಣ್ಣನ ಹತ್ರ ತೊಟ್ಲು ಎಲ್ಲ ಕಟ್ಟಿ ಹೋಗ್ತಾರೆ ಅಂತ ಇಲ್ಲಿ ಪ್ರತೀತಿ ಹೇಳ್ತಾ ಇದೆ. ಬನ್ನಿ, ನಾವು ಇನ್ನೂ ವಿಶೇಷತೆ ಏನಿದೆ ಅಂತ ನಾವು ಮುಂದೆ ನೋಡ್ಕೊಳ್ತಾ ಹೋಗೋಣ. ಬಸವೇಶ್ವರ ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿ ಬುದ್ಧ ವಿಹಾರ ಅನ್ನೋದು ಫೇಮಸ್ ಇದೆ ಅಂತಂದ್ರು. ಅಲ್ಲಿಂದ ನಾವು ಆಟೋ ಹೊತ್ಕೊಂಡು ಬರೋಬ್ಬರಿ 7 ಕಿಲೋಮೀಟರ್ ಅನ್ಕೊಂತೀನಿ, 7 ಕಿಲೋಮೀಟರ್ ದೂರ ಟ್ರಾವೆಲ್ ಮಾಡಿ ನಾವು ಬುದ್ಧ ವಿಹಾರಕ್ಕೆ ಬಂದಿದ್ವಿ. ಬುದ್ಧ ವಿಹಾರ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಬನ್ನಿ. ಕ್ಷಮಿಸ್ಬಿಡಿ, ನಾನು ಒಳಗಡೆ ಯಾವುದೇ ಥರದ ಫುಟೇಜ್ನ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಇಲ್ಲಿ ಫೋನ್ ಕೂಡ ಸ್ವಿಚ್ ಆಫ್ ಮಾಡಬೇಕು ಅಂತ ಹೇಳಿದೆ. ಏನಕ್ಕೆ ಅಂತಂದ್ರೆ ಎಲ್ಲರ ಉದ್ದೇಶ ಕೂಡ ಸರಿಯಾಗಿದೆ. ಏನಪ್ಪ ಅಂತಂದರೆ ಈ ಜಾಗ ಬಂದ್ಬಿಟ್ಟು ಮೊದಲು ಧ್ಯಾನ ಮಾಡೋಕ್ಕೆ ಅಂತಲೇ ಪ್ರಸಿದ್ಧವಾಗಿರೋ ಜಾಗ. ಆ ಒಳಗಡೆ ನಾವು ಧ್ಯಾನ ಮಾಡೋಕ್ಕೆ ಅಂತ ಕೂತ್ಮೇಲೆ ನಮ್ಮ ಮೊಬೈಲ್ ಆಗಲಿ ನಾವು ಯಾವುದೇ ಡಿಸ್ಟ್ರಾಕ್ಷನ್ ಸಿಗುತ್ತೆ. ಅಲ್ಲಿ ನೀಟಾಗಿ ಧ್ಯಾನ ಮಾಡೋಕೆ ಕೂತ್ಕೊಂಡು ಅಂದರೆ ನಮ್ಮ ಹಾರ್ಟ್ ಬೀಟ್ ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಅಷ್ಟು ಸೈಲೆಂಟ್ ಆಗಿದೆ. ಅವ್ರು ಮಾಡಿರೋ ಉದ್ದೇಶ ಕೂಡ ಸರಿಯಾಗಿದೆ. ನಾನು ಕ್ಷಮಿಸ್ಬಿಡಿ, ನಾನು ಒಳಗಡೆ ಫುಟೇಜ್ ತೋರಿಸಿಲ್ಲ. ನೀವೇನಾದರೂ ನೀವು ಕಲಬುರಗಿ ಕಡೆ ಬಂದ್ರಿ ಅಂತಂದರೆ ಈ ಬುದ್ಧ ವಿಹಾರ ನೋಡೋದು ಮಾತ್ರ ದಯಮಾಡಿ ಮರೆಯೋಕೆ ಹೋಗ್ಬಿಡಿ. ಒಳ್ಳೆ ಪ್ಲೇಸು, ಸೂಪರ್ ಆಗಿದೆ.